ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಇವತ್ತು ಮುಳಬಾಗಿಲು ತಾಲೂಕಿನಲ್ಲಿ ಹಲವಾರು ವ್ಯಕ್ತಿಗಳು ಮನೆ ಕಟ್ಟಿರಬಹುದು. ಗೃಹ ಪ್ರವೇಶಗಳು ಹಲವಾರು ವ್ಯಕ್ತಿಗಳಾಗಿರಬಹುದು. ಆದರೆ ಮುಳಬಾಗಿಲು ತಾಲೂಕಿನಲ್ಲಿ ಯಾವುದಕ್ಕೂ ಕೂಡ ಆಟೋ ಡ್ರೈವರ್ ಕಡಿಮೆ ಇಲ್ಲ ಅನ್ನೋದಕ್ಕೆ ಈ ವೇದಿಕೆಯ ಸಾಕ್ಷಿ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಆಟೋ ಡ್ರೈವರ ಪ್ರತಿಯೊಂದು ರಾತ್ರಿ ಆಗಿರ್ಬೋದು, ಹಗಲಾಗಿರ್ಬೋದು, ಆಟೋ ಡ್ರೈವರ್ಗಳು ಅಷ್ಟು ಕಷ್ಟ ಪಡ್ತಿರ್ತಾರೆ. ನಿಮ್ಮ ಜೊತೆ ನಾನಿದ್ದೀನಿ ಅಂತ ಹೇಳ್ಬಿಟ್ಟು ಅಚ್ಚುಮೆಚ್ಚಿನ ನಾಯಕರು, ಸಮಾಜ ಸೇವಕರು, ಬಡವರ ಬಂಧು, ಬಡವರ ಆಶಾಕಿರಣ, ವಿಶೇಷವಾಗಿ ಆಟೋ ಡ್ರೈವರ್ಗಳಿಗೆ ನಿಮ್ ಜೊತೆ ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ಆಟೋ ಡ್ರೈವರ್ ಮನೆ ಗೃಹ ಪ್ರವೇಶಕ್ಕೆ ಆಟೋವನ್ನು ಓಡಿಸ್ಕೊಂಡು ಬಂದ ನಮ್ಮ ಸಮಾಜ ಸೇವಕರಾದಂತಹ ಸದ್ದಾಂ ಶಾಂಬಣ್ಣನವರು ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನ ಅರ್ಪಿಸಕ್ಕೆ ನಾನು ಇಷ್ಟಪಡ್ತೀನಿ. ಸಂದರ್ಭದಲ್ಲಿ ಇದು ಮುಳಬಾಗಿಲು ತಾಲೂಕಿನಲ್ಲಿ ಮೊದಲನೇ ಬಾರಿಗೆ ಆಟೋ ಡ್ರೈವರ್ ಮನೆಗೆ ಆಟೋ ಓಡಿಸ್ಕೊಂಡು ಬಂದಂತಹ ಮೊದಲನೇ ವ್ಯಕ್ತಿ ಮುಳಬಾಗಿಲು ತಾಲೂಕಿನಲ್ಲಿ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ನಮ್ಮ ಸದ್ದಾಂ ಶಾಂಬಣ್ಣನವರು. ಯಾಕೆಂದ್ರೆ ನಾನು ಇರೋದನ್ನ ಇದ್ದಂಗೆ ಮಾತಾಡ್ತೀನಿ. ಚಿಕ್ಕ ಮನೆ ಆಗಿದ್ರು ಕೂಡ ತುಂಬಾ ಸೊಗಸಾಗಿ ಜೀವನವನ್ನ ಸಾಗಿಸಬೇಕು ಅನ್ನೋ ಮನೋಭಾವನೆ ನಮ್ಮ ಆಟೋ ಘಟಕದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಮುನ್ರಾಜಣ್ಣನವರು. ತೀರಾ ಬಡ ಕುಟುಂಬದಿಂದ ಬಂದವರು, ಕಷ್ಟ, ಸುಖ, ನೋವು, ನಲಿವು ಎಲ್ಲವೂ ಕೂಡ ಪಡ್ಕೊಂಡು ಬರ್ತಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಯಾಕೆ ಅಂದ್ರೆ ನಾನು ಖುದ್ದಾಗಿ ಹೇಳ್ತೀನಿ, ನಾನು ಒಂದು 2-3 ವ್ಯಕ್ತಿಗಳನ್ನ ಕೇಳಿದೆ ನಾನು, ಆದ್ರೆ ನಮ್ಗೆ ಯಾರು ಕೂಡ ಸ್ಪಂದಿಸಿಲ್ಲ. ಯಾಕೆಂದ್ರೆ ಇರೋದನ್ನ ಇರೋದಕ್ಕೆ ಹೇಳ್ಬೇಕು ರಾಧಪ್ಪ ಸರ್, ಇರೋದನ್ನ ಇದ್ದಂಗೆ ಹೇಳ್ಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾನು ಒಂದೇ ಕರೆ ಮಾಡ್ತೀನಿ ಸದ್ದಾಂ ಶಾಂಬಣ್ಣನವ್ರಿಗೆ. ಅವ್ರಿಗೆ ಏನು ಬೇಕಾದ್ರೂ ಕೂಡ ನಾನು ಕೊಡುತ್ತೀನಿ ಅಂತ ಡೈರೆಕ್ಟ್ ಆಗಿ ಹೇಳಿದ್ರು. ಅದಕ್ಕೋಸ್ಕರ ಅವರ ಜೊತೆಯಲ್ಲಿ ನಮ್ಮ ಕೀಲಗಣಿ ಮಂಜಣ್ಣಗಳು ಆಗಿರ್ಬಹುದು. ಸದ್ದಾಂ ಶಾಂಬಣ್ಣವರು ಹೇಳಿದ್ದಾರೆ, ಏನು ಬೇಕಾದ್ರೂ ಕೊಡೋಣ, ಮನೆ ಗೃಹ ಪ್ರವೇಶಕ್ಕಾಗ್ಲಿ, ಮತ್ತೆ ನಮ್ಮ ಮನೆ ಗೃಹ ಪ್ರವೇಶ ಆದ್ಮೇಲೆ ಅವ್ರಿಗೆ ಏನು ಬೇಕಾದ್ರೂ ಅವ್ರ ಜೊತೆ ನಾವು ನಿಲ್ಲೋಣ ಅಂತ ಹೇಳಿದ್ರು. ನಿಜವಾಗ್ಲೂ ಕೂಡ ಇಲ್ಲಿ ದುಡ್ಡು ಮುಖ್ಯ ಅಲ್ಲ, ಎಲ್ಲದಕ್ಕಿಂತ ಬೇಕಾಗಿರೋದು ಧೈರ್ಯ. ಒಬ್ಬ ಮನುಷ್ಯನಿಗೆ ಮತ್ತೊಬ್ಬ ಮನುಷ್ಯ ಕೊಡ್ಬೇಕಾಗಿರೋದು ಧೈರ್ಯ. ಈ ಧೈರ್ಯ ಎಲ್ಲೋ ಕರ್ಕೊಂಡು ಹೋಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ನಮ್ಮ ಮುನ್ರಾಜಣ್ಣನವರ ಒಂದು ಮನೆ ಗೃಹ ಪ್ರವೇಶಕ್ಕೆ ಬಂದು ಆಶೀರ್ವಾದವನ್ನ ಸದ್ದಾಂ ಶಾಂಬಣ್ಣವರು ಮತ್ತೆ ಎಲ್ಲ ಸ್ನೇಹಿತರು, ಹಿತೈಷಿಗಳು, ನಮ್ಮ ಸಣ್ಣಪ್ಪ ಸರ್ ಅವರು, ಓಬಲಡ್ಡಿ ಸರ್ ಅವರು, ರಾಧಾಕೃಷ್ಣಪ್ಪ ಸರ್ ಅವರು, ಹರೀಶ್ ಸರ್ ಅವರು, ಮಣೀರವರು, ಮತ್ತೆ ಕೀಲಗಣಿ ಮಂಜಣ್ಣನವರು, ನಮ್ಮ ಸ್ನೇಹ ಸಾಗರ ಕೋ ಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾಗಿರುವಂತಹ ನಮ್ಮ MD ಶ್ರೀನಿವಾಸಣ್ಣನವರು, ಇನ್ನು ಹಲವಾರು ಸ್ನೇಹಿತರು ಈ ಒಂದು ಕಾರ್ಯಕ್ರಮದ ಮನೆ ಗೃಹಪ್ರವೇಶದಲ್ಲಿ ಭಾಗಿಯಾಗಿ ಇದನ್ನು ಯಶಸ್ವಿ ಮಾಡಿದ್ದಾರೆ. ಒಂದೇನಕ್ಕೆ ಇಷ್ಟಪಡ್ತೀನಿ, ಮತ್ತೊಂದ್ಸತಿ ಸದ್ದಾಂ ಶಾಂಬಣ್ಣನವರು ಬಡವರ ಕಷ್ಟಕ್ಕೆ ಸ್ಪಂದಿಸುವಂತ ವ್ಯಕ್ತಿ. ಆದ್ರಿಂದ ಸದ್ದಾಂ ಶಾಂಬಣ್ಣನವ್ರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡುಮಲ ಗಣಪತಿ ಆಶೀರ್ವಾದ ಸದಾ ಇರ್ಲಿ, ಬಾಬಾ ಹೈದರ ಸರ್ದಾರ್ ಗುರುಗಳ ಆಶೀರ್ವಾದ ಸದಾ ಇರ್ಲಿ. ಇನ್ನು ಮುಂದಿನ ದಿನಗಳಲ್ಲಿ ಹಲವಾರು ಬಡವರಿಗೆ, ದೀನ ದಲಿತರಿಗೆ, ಕೂಲಿ ಕಾರ್ಮಿಕರಿಗೆ, ವಿದ್ಯಾರ್ಥಿಗಳಿಗೆ ಸಹಕಾರ ಮಾಡಬೇಕು. ಒಳ್ಳೆದನ್ನ ಮಾಡ್ತಾ ಅವ್ರ ಜೊತೆಗೆ ನಾವ್ಯಾವತ್ತೂ ಕೂಡ ಸದಾ ಬೆನ್ನೆಲುಬಾಗಿ ನಿಂತ್ಕೊಂಡು ಜೊತೆಗೆ ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ನಮ್ಮ ಮುನ್ರಾಜಣ್ಣನವ್ರಿಗೆ ಒಂದು ಮಾತು ಹೇಳಿದ್ರು ಸದ್ದಾಂ ಶಾಂಬಣ್ಣವರು, ಯಾವ್ದಕ್ಕೂ ಅಂಜಬೇಡ, ಏನು ಮಾಡ್ಬೇಡ, ನಿನ್ ಜೊತೆ ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ಆ ಧೈರ್ಯನ ಎಷ್ಟಾಗ ಕರ್ಕೊಂಡ್ ಬಂದಿದೆ ಅಂತ ಸಂದರ್ಭ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನ ಹೇಳುತ್ತಾ, ಮತ್ತೊಂದು ಸಾರಿ
ಸದ್ದಾಂ ಶಾಂಬಣ್ಣನವ್ರಿಗೆ ಭಗವಂತ ಒಳ್ಳೇದ್ ಮಾಡ್ಲಿ, ಇನ್ನು ಹೆಚ್ಚಿನ ಶಕ್ತಿ ಕೊಟ್ಟು ಅವ್ರಿಗೆ ಮತ್ತೆ ಅವ್ರ ಕುಟುಂಬಸ್ಥರಿಗೆ ಸಮಾಜ ಸೇವೆಯನ್ನ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮಾಧ್ಯಮ ಮಿತ್ರರಿಗೆ ಹಾಗೆ ಇಲ್ಲಿ ಬಂದಿರುವಂತ ಎಲ್ಲರಿಗೂ ಕೂಡ ಒಂದ್ ಸುತ್ತ ವಿಶೇಷವಾಗಿ ನಮ್ಮ ಕೆಳಗಡೆ ಮಂಜಣ್ಣ ಇಲ್ಲದಾರ, ನಮ್ಮ ಮಂಜಣ್ಣಗೆ ಏನೇ ಹೇಳಿದ್ರು ಇಲ್ಲ ಅನ್ನಲ್ಲ. ಯಾಕೆಂದ್ರೆ ಒಳ್ಳೇದು ಕೆಟ್ಟದ್ದು ಎಲ್ಲ ಗೊತ್ತಿದೆ. ಅದಕ್ಕೋಸ್ಕರ ಮಂಜಣ್ಣನವರು ಸದಾ ನಾನು ಇದೀನಿ ಅಂತ ಹೇಳ್ಬಿಟ್ಟು ಸದ್ದಾಂ ಶಾಂಬಣ್ಣ ಜೊತೆಗಳಿದ್ದಾರೆ. ನಾವು ಕೂಡ ಜೊತೆಗಿರ್ತೀವಿ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಸಮಾಜವನ್ನ ಕಟ್ಟೋಣ, ಒಳ್ಳೆ ಬಡವರಿಗೆ ಸಮಾಜ ಒಂದು ಸೇವೆಯನ್ನ ಮಾಡೋಣ ಅಂತ ಹೇಳ್ತಾ ವಿಶೇಷವಾಗಿ ಎಲ್ರಿಗೂ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.